ಬಹಳ ತಾಯಂದಿರ್ಕ ಬಟ್ ನಾವೇ ಗಾಯತ್ರಿ ಮಂತ್ರ ಹೇಳಬಾರ್ದು. ಗಾಯತ್ರಿ ಮಂತ್ರ ಹೇಳಬೇಕು ಹೇಳಬಾರ್ದು ಆನಂತರ ವಿಚಾರ ಮಾಡೋಣ. ನಮಗೆ ಹೇಳಿದ್ದನ್ನು ಮಾಡ್ತಾ ಇದ್ದೇವಾ? ದಿನನಿತ್ಯ ನಮಗೆ ಹೇಳಿದ್ದನ್ನು ಬೆಳಗ್ಗೆ ಸ್ನಾನ ಮಾಡಬೇಕು ಎನ್ನುವುದೇ ಮರೆತು ಶತಮಾನ ಕಳೆದೋಗಿ ಬಿಟ್ಟಿದೆ. ಗಂಡತರಿಗೂ ಹೆಂಗತರಿಗೂ ಮತ್ತೆ ಇಬ್ಬರು ಸಮಾನರಿದ್ದೀವಿ, ಅದರಲ್ಲಿ ಏನು ವ್ಯತ್ಯಾಸ ಇದೆ. ಪಾರ್ವಣ ಸ್ಥಾಲೀಪಾತ ಅಂತಂದ್ರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ಸಂದರ್ಭದಲ್ಲಿ ವಿಶೇಷವಾಗಿ ಮಾಡಬಹುದಾದಂಥ ದೇವ ಪೂಜೆಗಳು. ಎಷ್ಟೋ ಸಮಯ ಬೇಡ, ಮತ್ತದಕ್ಕೆ ಎಷ್ಟೋ ಸಮಯ ಬೇಡ. ಅವತ್ತಿನ ದಿವಸ ದೇವರಿಗೆ ಅದೇ ಹೊಸದಾದಂಥ ಅಕ್ಕಿಯನ್ನು ನೈವೇದ್ಯ ಮಾಡಿ, ಅನ್ನವನ್ನು ಮಾಡಿ ನೈವೇದ್ಯ ಮಾಡಿ, ಇದು ದೇವರ ಪ್ರಸಾದ, ಇದು ನಾವು ನಮ್ಮ ಆಹಾರಕ್ಕಾಗಿ ಬಳಸುವುದಲ್ಲ ಎನ್ನುವ ಅರ್ಥದಲ್ಲಿ ನಾವು ಅದನ್ನು ಸ್ವೀಕಾರ ಮಾಡೋದ್ರಿಂದ ಆರಂಭವಾಗ್ತಿದೆ ವರ್ಷದ ಪ್ರಕರಣಗಳು. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ನೈಮಿತ್ತಿಕ ಯಜ್ಞ, ಕಾರಣಕ್ಕನುಸಾರವಾಗಿ ಮಾಡಬಹುದಾದಂತಹ ಯಜ್ಞ ವ್ಯವಸ್ಥೆಗಳು. ಅದನ್ನು ಶಾಸ್ತ್ರಗಳಲ್ಲಿ ಹೇಳುವಂತೆ ಬಹಳ ದೊಡ್ಡದಾದಂತಹ ಶಬ್ದಗಳಿಂದೆಲ್ಲ ಹೇಳಿಬಿಟ್ಟಿದ್ದಾರೆ. ಯಾಕೆ ನಮಗೆ ಈ ತರದಾದಂತಹ ಶಬ್ದಗಳು? ಹವನ ಯಾಗಗಳೇ ನಮ್ಮ ಜೀವನದ ಧರ್ಮ. ಒಂದು ಬಾರಿ ವಿಚಾರ ಮಾಡಿದ್ದೇವೆ ಅಂತಂದುಕೊಳ್ಳ, ಯಾಕೆ ನಮಗಿದು ಜೀವನದ ಧರ್ಮ? ಅದೇನೋ ದೇವರ ದಯೆಯಿಂದ ಬ್ರಾಹ್ಮಣರಾಗಿ ಹುಟ್ಟಿಬಿಟ್ಟಿದ್ದೇವೆ. ನಾವು ಕೇಳ್ಕೊಂಡು ಹುಟ್ಟಿದ್ದಲ್ಲ, ಹುಟ್ಟಿದ್ದೇವೆ. ಹುಟ್ಟಿದ ಮೇಲೆ ನಮಗೆ ನಮ್ಮ ಹಿಂದಿನವರು ಕಲಿಸಿದಂಥ ಎಲ್ಲ ವಿಷಯಗಳಲ್ಲಿ ವಿಶೇಷವಾಗಿ ಕಲಿಸಿರುವುದೆಲ್ಲ ಅಗ್ನಿಯ ಸೇವೆಯನ್ನ ಕಲಿಸಿದ್ದಾರೆ. ನೆನಪಾಗ್ತದೆ ಅಂತಂದುಕೊಳ್ಳ, ಪುರುಷರಿಗಾಗಿ ಉಪನಯನ ಸಂಸ್ಕಾರವನ್ನು ಮಾಡಿದ್ರಲ್ಲ, ಅವಾಗ ಅಗ್ನಿ ಕಾರ್ಯ ಅಂತ ಒಂದು ಅಗ್ನಿ ಸೇವೆಯನ್ನು ಹೇಳಿಕೊಟ್ಟಿದ್ದಾರೆ. ಜಪ ಎನ್ನುವಂತ ಒಂದು ಯಜ್ಞ ಸೇವೆಯನ್ನು ಹೇಳಿಕೊಟ್ಟಿದ್ದಾರೆ. ಹೌದಲ್ಲ? ಅದನ್ನೇ ಹೇಳಿಕೊಟ್ಟಿರೋದು. ಇನ್ನು ನಿಮ್ಮ ಕಾಲದಲ್ಲಿ ಅಂದ್ರೆ ಇಲ್ಲಿರುವ ತಾಯಂದಿರ ಕಾಲಕ್ಕೆ ನಿಮ್ಮ ಮದುವೆ ಹಿಂದಿನ ದಿವಸ ಕನ್ಯಾ ಸಂಸ್ಕಾರ ಮಾಡಿದ್ದಾರೆ ಅಂತ ಅಂದುಕೊಳ್ಳೋಣ. ಈಗ ಚಿಕ್ಕ ಮಕ್ಕಳಿಗೆ ಈಗಲೇ ಸಂಸ್ಕಾರ ಮಾಡ್ತಾ ಇದ್ದೇವೆ. ಕನ್ಯಾ ಸಂಸ್ಕಾರ ಅಂದ್ರೆ ಸರಿಯಾದ ಸಮಯಕ್ಕೆ ಮಾಡ್ತಾ ಇದ್ದೇವೆ, ಗುರುಗಳ ಆದೇಶ ಅನುಗ್ರಹ ಅದು. ಹೌದಲ್ವಾ? ಆಗ ಒಂದು ಆದಿತ್ಯ ಹೃದಯ ಎನ್ನುವುದರನ್ನ ಪಠನ ಮಾಡುವುದಕ್ಕಾಗಿ ನಮಗೆ ಆದೇಶವನ್ನು ಇಟ್ಟಿದ್ದಾರೆ ಶ್ರೀಗಳು. ಅದನ್ನು ಕಲಿಸಿಕೊಡ್ತಾ ಇದ್ದೇವೆ ನಮ್ಮ ಶಿಷ್ಯ ವೃಂದದವರಿಗೆ, ಆದಿತ್ಯ ಹೃದಯವನ್ನು. ಅದನ್ನು ಪಠಿಸುವುದರಿಂದ ಏನು ಫಲ? ಅದು ಯಜ್ಞವೇ ಇಲ್ವಾ? ನಿತ್ಯ ಧರ್ಮದಲ್ಲಿ ಗಂಡ್ಮಕ್ಳಿಗೊಂದು ಯಜ್ಞ ಆಗ್ಬಿಟ್ರೆ ನಾವೇನ್ರಿ ಮಾಡೋದು? ಯಾಕೆಂತಂದ್ರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿರುವ ಏಕೈಕ ಪ್ರಶ್ನೆ, ಅವರು ಮಾಡುವುದನ್ನು ನಾನು ಯಾಕೆ ಮಾಡಬಾರದು ಅಂತ. ನಾವೇ ಮಾಡಬೇಕಾಗಿದ್ದನ್ನು ನಾವು ಯಾಕೆ ಮಾಡಬಾರ್ದು ಅಂತ ನಾವು ಇವತ್ತವರಿಗೆ ಕೇಳ್ಕೊಳ್ಳೇ ಇಲ್ಲ. ಕೇಳ್ಕೊಂಡು ನೋಡಿ ಒಂದು ಬಾರಿ, ನಾವೇ ಮಾಡಬೇಕಾಗಿದ್ದನ್ನು ನಾವು ಯಾಕೆ ಮಾಡಬಾರ್ದು ಅದನ್ನು ಕೇಳಲಿಲ್ಲ. ಯಾಕಂದ್ರೆ ಬಹಳ ವರ್ಷಗಳ ಕಾಲ ಮಕ್ಕಳಿಗೆ ಪಾಠ ಮಾಡಿದ್ದೇನೆ. ತಪ್ಪು ಮಾಡಿದ ವಿದ್ಯಾರ್ಥಿಯನ್ನ ಕೇಳಿದ್ರೆ ಅವನು ತಪ್ಪು ಮಾಡ್ದ, ನನಗೆ ಎಂತ ಅವರಿಗೆ ಎಂತ ಹೇಳಲಿಲ್ಲ, ನೀವು ನನಗೊಂದೇ ಬೈತಾ ಇದ್ದೀರಿ. ನಾವೊಂದು ವಿದ್ಯಾರ್ಥಿ ಕೇಳಿದೆ, ಅಪ್ಪ ಅವನು ಫಸ್ಟ್ ರ್ಯಾಂಕ್ ಬಂದಿದ್ದಾನೆ, ನೀನ್ ಯಾಕೆ ಬರಲಿಲ್ಲ? ಅದು ವಿಚಾರ ಮಾಡುವುದಿಲ್ಲ. ಬಹಳ ತಾಯಂದಿರ್ಕ ಬಟ್ ನಾವೇ ಗಾಯತ್ರಿ ಮಂತ್ರ ಹೇಳಬಾರ್ದು. ಗಾಯತ್ರಿ ಮಂತ್ರ ಹೇಳಬೇಕು ಹೇಳಬಾರ್ದು ಆನಂತರ ವಿಚಾರ ಮಾಡೋಣ. ನಮಗೆ ಹೇಳಿದ್ದನ್ನು ಮಾಡ್ತಾ ಇದ್ದೇವಾ? ದಿನನಿತ್ಯ ನಮಗೆ ಹೇಳಿದ್ದನ್ನು ಬೆಳಗ್ಗೆ ಸ್ನಾನ ಮಾಡಬೇಕು ಎನ್ನುವುದೇ ಮರೆತು ಶತಮಾನ ಕಳೆದೋಗಿ ಬಿಟ್ಟಿದೆ. ಗಂಡತರಿಗೂ ಹೆಂಗತರಿಗೂ ಮತ್ತೆ ಇಬ್ಬರು ಸಮಾನರಿದ್ದೀವಿ, ಅದರೊಳಗೆ ಏನು ವ್ಯತ್ಯಾಸ ಇದೆ. ಹಾಗಾಗಿ ನಮ್ಮ ಮನೆಯಲ್ಲಿ ನನಗೂ ಹೇಳೋರಿದ್ದಾರೆ, ಬಟ್ ಇಷ್ಟೆಲ್ಲ ಮುಂಚೆ ಇದ್ಕೊಂಡು ಭಯಂಕರ ರಗಡೆ ಕೊಡ್ತೀವಿ ನೀವು ಅಂತ. ಪುಣ್ಯಕ್ಕೆ ನನ್ನ ಶಿಷ್ಯರು ಹೇಳುವುದಿಲ್ಲ, ಒಂದು ಸಮಾಧಾನ, ಬಂದು ಕುತ್ಕೊಂಡ್ಬಿಡ್ತೀನಿ ಮಾರ್ಯಾರ, ನಮ್ಗಿನ್ನೂ ಸ್ನಾನ ಆಗ್ಲಿಲ್ಲ ಅಂತ. ಹಾಗಿದೆ ಪರಿಸ್ಥಿತಿ. ಹೌದಲ್ವಾ? ನೈಮಿತ್ತಿಕ ಎನ್ನುವುದಿದೆಯಲ್ಲ, ಅದನ್ನ ಶಾಸ್ತ್ರಗಳು ವರ್ಣನೆ ಮಾಡುವಾಗ ವಿಶೇಷವಾಗಿ ಸಪ್ತ ಪಾಕ ಸಂಸ್ಥೆಗಳು ಅಂತ ಕರ್ತಾರೆ. ಅಂದ್ರೆ ಅನ್ನದಿಂದಲೇ ಮಾಡಬಹುದಾದಂತ ವಿಷಯ ಇದು ಯಾವುದು. ಎಷ್ಟೋ ದೊಡ್ಡ ವೈದಿಕರ ಇವರನ್ನೆಲ್ಲ ಕರೆಸಿ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು, ಎಷ್ಟೋ ಇದು ಖರ್ಚಾಗ್ತದೆ ಎನ್ನುವಂಥದ್ದು ಯಾವುದೂ ಇಲ್ಲ. ಅದರ ಮೊದಲನೇ ವ್ಯವಸ್ಥೆ ಔಪಾಸನ. ಇದು ಒಂದನೇದು. ಆಗ್ಲೇ ಹೇಳ್ದಲ್ಲ, 4 ಹಿಡಿ ಅಕ್ಕಿಯಿಂದ ದಿನಕ್ಕೆ 2 ಬಾರಿ ಮಾಡಬಹುದಾದದ್ದು. ಬೆಳಗ್ಗೆ 1 ಬಾರಿ, ಸಾಯಂಕಾಲಕ್ಕೆ 1 ಬಾರಿ. 2 ಹಿಡಿ ಅಕ್ಕಿ, ಒಳಮುಷ್ಟಿ ಅಕ್ಕಿ ಅಷ್ಟೇ ಸಾಕಾಗ್ತದೆ. ಇದು ಔಪಾಸನೆ ಅನ್ನೋದು. ಇದು ನೈಮಿತ್ತಿಕದಲ್ಲಿ. ಯಾಕಂದ್ರೆ ಎಲ್ಲರೂ ಉಪಾಸನ ಮಾಡ್ಲಿಕ್ಕೆ ಬರೋದಿಲ್ಲ. ಯಾವ ವ್ಯಕ್ತಿ ಗೃಹಸ್ಥನಾಗಿದ್ದಾನೋ ಅಂತಂದ್ರೆ ಗಂಡ ಹೆಂಡತಿ ಸರಿಯಾಗಿರುವಂತಹ ಗೃಹಸ್ಥ ಗೃಹಿಣಿಯರು ಮಾತ್ರ ಮಾಡಬಹುದಾದ ವಿಶಿಷ್ಟವಾದ ಯಜ್ಞವಾಗಿದ್ದರಿಂದ ಅದನ್ನು ಔಪಾಸನ ನೈಮಿತ್ತಿಕ ಅಂತ ಕರೆದು. ಬ್ರಹ್ಮಚಾರಿ ಮಾಡುವಂತಿಲ್ಲ, ಆನಂತರದ ಸನ್ಯಾಸಿ ಮಾಡುವಂತಿಲ್ಲ. ವಾನಪ್ರಸ್ಥ ಬಿಟ್ಬಿಡಿ, ಅದು ಬಿಟ್ಟೋಗಿ ಬಿಟ್ಟಿದೆ ನಮಗೆ. ಹಾಗಾಗಿ ಗೃಹಸ್ಥನೇ ಮಾಡಬೇಕಾದಂಥ ವಿಶಿಷ್ಟವಾದಂಥ ಮೊದಲನೇದು ಔಪಾಸನ. ಎರಡನೇದು ಪಾರ್ವಣ ಸ್ಥಾಲಿ ಪಾಕ.
ಪಾರ್ವಣ ಅಂತಂದ್ರೆ ಪರ್ವಕಾಲದಲ್ಲಿ ಮಾಡಬಹುದಾದಂತ ಇದೇ ಅನ್ನ ಯಜ್ಞವೇ, ಆಹಾರದಿಂದ ಮಾಡುವಂಥದ್ದೇ, ನಾವು ತಿನ್ನುವ ಆಹಾರದೇ ಪ್ರಕರಣ ಎಲ್ಲವೂ ಕೂಡ. ಪಾರ್ವಣ ಸ್ಥಾಲಿ ಪಾಕ ಅಂತಂದ್ರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ಸಂದರ್ಭದಲ್ಲಿ ವಿಶೇಷವಾಗಿ ಮಾಡಬಹುದಾದಂಥ ದೇವ ಪೂಜೆಗಳು. ಎಷ್ಟೋ ಸಮಯ ಬೇಡ ಮತ್ತದಕ್ಕೆ, ಎಷ್ಟೋ ಸಮಯ ಬೇಡ. ಪರಮಾವಧಿ ದಿನನಿತ್ಯಕ್ಕಿಂತ ಒಂದು 20 ನಿಮಿಷ ಜಾಸ್ತಿ ಬೇಕಾದಿತ್ತು. ಎಷ್ಟು? 15 ದಿವಸಕ್ಕೆ ಒಂದು ದಿವಸ. ಅದನ್ನ ಪಾರ್ವಣ ಸ್ಥಾಲಿ ಪಾಕ ಅಂತ ಕರೆದು. ಇದು 2ನೇ ವಿಭಾಗ. 3ನೇದು ಪಿಂಡ ಪಿತೃಯಜ್ಞ ಅಂತ. ಅಂತಂದ್ರೆ ಪಿಂಡ ಯಜ್ಞವನ್ನು ಹೇಳಬೇಕು ಅಂದ್ರೆ ಬಹಳ ದೀರ್ಘ ವಿಷಯಗಳದು. 96 ಶ್ರಾದ್ದಗಳ ವಿವರಣೆಯನ್ನು ಕೊಟ್ಟಿದ್ದಾರೆ ನಮ್ಮ ಹಿಂದಿನ ಪರಂಪರೆಯವರು. ವಾರ್ಷಿಕ ಶ್ರಾದ್ದ ಮಾಡುವುದನ್ನ ನಾವು ಕಡಿಮೆ ಮಾಡ್ತಾ ಬಂದವರು ನೋಡ್ತಾ ಇದ್ದೇವೆ. ವರ್ಷಕ್ಕೆ ಒಂದೇ ಬಾರಿ ತಂದೆದು ತಾಯಿದು ಶ್ರಾದ್ದ ಮಾಡುವುದು. ಬಟ್ರೆ ಈಗಿತ್ಲಾಗ ಮಾಡೋದು ಕಷ್ಟವರ, ಮಾಡವ್ ಯಾರೂ ಇಲ್ಲ, ಇದೊಂದು ಮಾತು ಕೇಳಿ ಕೇಳಿ ಕಿವಿ ಹಾಳಾಗಿ ಬಿಟ್ಟಿದೆ ನಮ್ಗೆ. ಮಾಡವ್ ಯಾರೂ ಇಲ್ಲ ಅಂತ. ಮಾಡವ್ ಯಾರೂ ಇಲ್ಲ ಎನ್ನುವ ಒಬ್ಬ ಮನುಷ್ಯನು ಪಕ್ಕದ ಮನೆ ಅಡಿಕೆ ಇಕ್ಕುದು ಬಿಡ್ಲಿಲ್ಲ. ಮಾಡೋರು ಯಾರೂ ಇಲ್ಲ ಎನ್ನುವ ಒಂದೇ ಒಂದು ಮನುಷ್ಯನು ಕೂಡ ದಿನನಿತ್ಯದ ಶೃಂಗಾರ ಮಾಡಿಕೊಳ್ಳುವುದನ್ನು ಬಿಡ್ಲಿಲ್ಲ. ನಾನು ಅಜ್ಜಂದಿರನ್ನು ಬೇಕಾದ್ರೂ ತೋರಿಸ್ತೇನೆ, ಬಣ್ಣ ಮೆತ್ತಿಕೊಂಡು ಬಂದು ಇದು ಹೌದಾ ಅಂತ ನಮಗೆ ಡೌಟ್ ಆಗಿ ಬಿಡಬೇಕು. ಅಷ್ಟೆಲ್ಲ ಅಲಂಕಾರ ಮಾಡ್ಕೊಳ್ತಾರೆ. ಬಿಡಿ, ತಾಯಂದ್ರ ಅಲಂಕಾರ ಬಗ್ಗೆ ಮಾತುಕತೆ ಇಲ್ಲ, ಅಜ್ಜಂದಿರು ಬೇಕಾಗಿತ್ತಂತ ಅನ್ನಿಸ್ತದೆ ಆಗಾಗ. ಆದ್ರೂ ಹೇಳುವಂತಿಲ್ಲ ನಾವು, ಹೌದಲ್ಲ? ಮಾಡೋರು ಯಾರು? ಯಾವ ಕಡೆಯಲ್ಲಿ ಆಗ್ತದೋ ಆಗೋದಿಲ್ಲ, ಕಷ್ಟಪಟ್ಟಾದ್ರೂ ಹೋಗ್ತೇವೆ, ಅದನ್ನು ಬಿಡೋದಿಲ್ಲ. ಶರೀರಕ್ಕೆ ಆಗುವುದಿಲ್ಲ ಅಂತಾದ್ರೂ ಅವ್ರು ಒತ್ತಾಯ ಮಾಡಿದ್ದಾರೆ, ಇವ್ರು ಒತ್ತಾಯ ಮಾಡಿದ್ದಾರೆ, ಮನೆ ಕೂತು ಒತ್ತಾಯ ಮಾಡಿದ್ದು ಅಂತ ಮತ್ತೆ 4 ಹುಟ್ಟು ಮಾಯಿನ ಪಾಯಸ ತಿಂದು ಹೊಟ್ಟೆ ಉಬ್ಬರಿಸ್ಕೊಂಡು ತ್ರಾಸ ಪಡೋದು, ಅದು ಬಿಡ್ಲಿಲ್ಲ. ಯಾವ್ದು ಬಿಟ್ಟಿದ್ದೇವೆ? ವರ್ಷವೊಂದಕ್ಕೆ ಮಾಡುವ ತಂದೆದೋ ತಾಯಿದೋ ಶ್ರಾದ್ದವನ್ನು ಬಿಟ್ಟಿದ್ದೇವೆ. ಬಟ್ರೆ ಕರೋನಾದಲ್ಲಿ ಗೋಗ್ರಾಸ ಕೊಟ್ಟ ಜಲ್ರ, ಈಗಲೂ ಗೋಗ್ರಾಸನಕ್ಕೆ ಕೊಟ್ಟು ಬಿಡೋಣ ಅಂತ. ಕೆಲವೊಬ್ಬರ ಮೇಲೆ ಗೋವೂ ಇಲ್ಲ. ಯಾವುದಕ್ಕೆ ಗ್ರಾಸ ಕೊಡ್ತಾರೆ ಅಂತಂದ್ರೆ ಗೊತ್ತಿಲ್ಲ. ನಾ ಕೆಲವೊಬ್ಬರ ಮನೆಯದು ನೋಡಿ ಕಂಗಾಲಾಗಿ ಬಿಟ್ಟಿದ್ದೇನೆ. ಒಂದು ಬಿಳಿ ಬಣ್ಣದ ಪ್ರತಿಮೆ ಅಂತ ನಿಂತ್ಕೊಂಡಿದ್ದಾರೆ. ಬೆಳೆದು ಹೇಳುವುದು ಕಷ್ಟ, ಅದು ಮತ್ತೆ ಆಗುದಿಲ್ಲ, ಪ್ರತಿಮೆ ಅದು. ಅದರ ಎದುರುಗಡೆ ಎಡೆ ಇಟ್ಟು ಕೈ ಮುಗಿದು ಶ್ರಾದ್ದ ಆಯ್ತು ಅಂದವ್ರನ್ನು ನೋಡಿದ್ದೇನೆ ನಾನು. ಹೋಗಿತ್ತು ಶ್ರಾದ್ದ. ಒಂದು ಬಾರಿ ಕಲ್ಪನೆ ಮಾಡ್ಕೊಂಡು ನೋಡಿ, ನಮ್ಮ ತಂದೆ ತಾಯಿಗಳು ನಮಗೆ ಈ ತರದ ಒಂದು ಶರೀರವನ್ನ ಕೊಟ್ಟು ನಮ್ಮನ್ನ ಸಮಾಜದಲ್ಲೊಬ್ಬ ಮನುಷ್ಯನನ್ನ ಆಗಿಸ್ಲಿಕ್ಕೆ ಎಷ್ಟೋ ವರ್ಷಗಳ ಕಾಲ ತಪಸ್ಸನ್ನು ಮಾಡದಂತೆ ಪಟ್ಟಿದ್ದಾರೆ ಅಲ್ವಾ? ಅವರ ಕೃತಜ್ಞತೆಗಾಗಿ ವರ್ಷದಲ್ಲಿ ಒಂದು ಮಾಡಬೇಕಿತ್ತು. ಅದೇ ಬಿಟ್ಟು ಹೋಗ್ತಾ ಉಂಟು. ನಾನೀಗ ಹೇಳಿಕ್ಕೆ ಹೊರಟಿದ್ದೇನೋ, ಪರ್ವಕಾಲದಲ್ಲಿ ಮಾಡಬಹುದಾದಂಥ ಪಿಂಡ ಪಿತೃಯಜ್ಞಗಳು. ಹುಣ್ಣಿಮೆಯ ದಿವಸ ತಂದೆದು ತಾಯಿದು ಕುರಿತಾಗಿ ಮಾಡಬೇಕಾದದ್ದು, ಅಮಾವಾಸ್ಯೆ ದಿವಸ ತಂದೆದು ತಾಯಿದು ಕುರಿತಾಗಿ ಮಾಡಬೇಕಾದಂಥ ಪಿಂಡ ಪಿತೃಯಜ್ಞ, ಇದು ನೈಮಿತ್ತಿಕ. ಇದು 3ನೇ ವಿಭಾಗ ಆಗ್ರಾಯಣ ಅಂತ, ಅಥವಾ ಆಗ್ರಯಣ. ಈಗ 2 ಶಬ್ದಗಳಿದ್ದಾರೆ. ಈಗ ನೆನಪು ಮಾಡಿಕೊಡಿ, ಇನ್ನೇನು ಆರ್ದ್ರ ನಕ್ಷತ್ರ ಬರುವುದುಂಟು, ಹೌದಲ್ಲ? ಆರ್ದ್ರ ಮಳೆಯ ಹಬ್ಬ ಅಂತ ಮಾಡ್ತೇವಲ್ವಾ? ಕಾಯಾರು ಕೊಡ್ತೇವೆ. ಹಬ್ಬ ಮಾಡೋದು ಬಹಳ ಕಷ್ಟ ಉಂಟು, ನೋಡಿದ್ದೇನೆ ನಾನು. ಕಾಯಿ ಕೊಡುದು, ಯಮ್ಮನೆದೊಂದು ಕಾಯಿ ಹೊಡ್ಕೊಂಬಾರೋ, ಅಲ್ಲಿ ಮುಗೀತು ಆರ್ದ್ರ ಮಳೆ ಹಬ್ಬದ ಕತೆ. ಆ ನಂತರದಲ್ಲಿ ನವರಾತ್ರಿಯ ನಂತರ ಅಥವಾ ದೀಪಾವಳಿಯ ನಂತರದಲ್ಲಿ ಹೊಸಕ್ಕಿ ಹಬ್ಬ ಅಂತ ಒಂದು ಮಾಡ್ತಿದ್ರಲ್ವಾ? ಹೌದಲ್ವ? ನಾವು ತಿನ್ನುವ ಒಂದು ತುತ್ತು ಅನ್ನದಲ್ಲಿ ಕನಿಷ್ಠ ಒಂದು 100ಕ್ಕಿಂತ ಹೆಚ್ಚು ಅಗುಳುಗಳಿರ್ತವೆ. ಅಂತಂದ್ರೆ 100ಕ್ಕಿಂತ ಹೆಚ್ಚು ಅಕ್ಕಿ ಕಾಳುಗಳನ್ನು ನಾವು ಬೇಯಿಸಿಯಾಗಿದೆ ಒಂದು ತುತ್ತು ಅನ್ನಕ್ಕಾಗಿ. 100ಕ್ಕಿಂತ ಹೆಚ್ಚು ಅಕ್ಕಿ ಕಾಳುಗಳು ಆಗಬೇಕು ಅಂತಂದ್ರೆ 100ಕ್ಕಿಂತ ಹೆಚ್ಚು ಭತ್ತವನ್ನು ಸುಲಿದಿದ್ದೇವೆ. ಯಾವ ಭತ್ತವು ಸುಲಿದ ಮೇಲೆ ಚಿಗಿರಿ ಬರುವುದಿಲ್ಲ. ಅಂತಂದ ಮೇಲೆ ನಮ್ಮ ಒಂದೊಂದು ತುತ್ತಿನ ಆಹಾರಕ್ಕಾಗಿ 100ಕ್ಕಿಂತ ಹೆಚ್ಚು ಭತ್ತದ ಸಸ್ಯವನ್ನ ಸಾಯಿಸಿದ ಪುಣ್ಯ ನಮ್ಮ ಪ್ರತಿ ದಿವಸದ ಊಟಕ್ಕಿದೆ, ಹೌದಲ್ವ? ಈ ದೋಷವನ್ನ ತೊಳೆದುಕೊಳ್ಳುವುದಕ್ಕಾಗಿ ಮಾಡಬೇಕಾದದ್ದನ್ನ ಆಗ್ರಯಣ ಅಂತ ಕರಿತಿದ್ರು, ಅಥವಾ ಈಗಿನ ನಮ್ಮ ಭಾಷೆಯಲ್ಲಿ ಹೊಸಕ್ಕಿ ಹಬ್ಬ ಅಂತ ಕರಿತಿದ್ರು. ಅವತ್ತಿನ ದಿವಸ ದೇವರಿಗೆ ಅದೇ ಹೊಸದಾದಂಥ ಅಕ್ಕಿಯನ್ನ ನೈವೇದ್ಯ ಮಾಡಿ, ಅನ್ನವನ್ನ ಮಾಡಿ ನೈವೇದ್ಯ ಮಾಡಿ, ಇದು ದೇವರ ಪ್ರಸಾದ, ಇದು ನಾವು ನಮ್ಮ ಆಹಾರಕ್ಕಾಗಿ ಬಳಸುವುದಲ್ಲ ಎನ್ನುವ ಅರ್ಥದಲ್ಲಿ ನಾವು ಅದನ್ನು ಸ್ವೀಕಾರ ಮಾಡೋದ್ರಿಂದ ಆರಂಭವಾಗ್ತಿತ್ತು ವರ್ಷದ ಪ್ರಕರಣಗಳು, ಹೌದಲ್ಲ? ನೈಮಿತ್ತಿಕ. ಯಾವ ಪ್ರತಿ ದಿವಸವೂ ಹೊಸಕ್ಕಿ ಹಬ್ಬ ಮಾಡ್ಲಿಕ್ಕೆ ಬರುವುದಿಲ್ಲ. ಯಾವಾಗ ಹೊಸದಾದ ಧಾನ್ಯ ನಮ್ಮ ಕೈಯಲ್ಲಿ ಬರುತ್ತದೆಯೋ ಆಗ ಮಾಡಬಹುದಾದದ್ದು ಅದು ಆಗ್ರಯಣ ಅಂತ ಕರೆಯಬಹುದಾದಂಥ ವಿಶಿಷ್ಟವಾದಂಥ ಪಾಕಯಜ್ಞ. ಪಾಕ ಅಂತಂದ್ರೆ ಅನ್ನ ಮಾಡಿ ಮಾಡುವಂತಹ ಯಜ್ಞ. ಇನ್ನು ಶ್ರವಣಾಕರ್ಮ, ಶ್ರವಣ ನಕ್ಷತ್ರದ ಪೂರ್ಣಿಮೆಯ ದಿವಸ ಮಾಡಬೇಕಾದಂತಹ ಕ್ರಿಯೆ.
ಶ್ರಾವಣ ಮಾಸದ ಕ್ಷಮಿಸಿ, ಶ್ರಾವಣ ಮಾಸದ ಪೂರ್ಣಿಮೆಯ ದಿವಸ ಮಾಡಬೇಕಾದಂತಹ ಕ್ರಿಯೆ ಗೊತ್ತಿದೆ ಅಂತ ಅಂದುಕೊಳ್ಳ. ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ತಾಯಂದಿರಿಗೂ ಗೊತ್ತಿಲ್ಲ, ತಂದೆಯವರಿಗೂ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತಂದ್ರೆ ನುಗ್ಲುಣಿಮೆಯನ್ನು ಭಟ್ರೆ ಯಾವಾಗ ನಾವು ಪ್ರತಿ ವರ್ಷ ಮತ್ತೆ ಬದಲ ದಿವಸಕ್ಕೆ ಬರುವುದಿಲ್ಲ. ಡೇಟ್ ಬದಲಾಗ್ಬೋದು, ಮಿತಿ ಬದಲಾಗುವುದಿಲ್ಲ. ನುಗ್ಲುಣಿಮೆದು ಬದಲಾಗ್ತದ. ಅಂದಮೇಲೆ ಶ್ರಾವಣ ಮಾಸದ ಹುಣ್ಣಿಮೆಗೆ ಎಂತ ಮಾಡ್ಬೇಕು ನಾವು? ಯಮನೆ ಅಮ್ಮಗ ಒಂದು ಉಪನಯನ ಮಾಡಿ ಆಜು ಭಟ್ರೆ ಉಪಕರ್ಮ ಒಂದು ಯಾವಾಗ ಆಗ್ತೇನೋ ಅದು ಅವತ್ತೇ ಮಾಡೋದೇ ಮತ್ತೆ, ಹೌದಲ್ಲ? ಅದಕ್ಕೆ ಶ್ರವಣ ಕರ್ಮ ಅಂತ ಹೆಸರಿಟ್ಟಿದ್ದಾರೆ ಹಿರಿಯರು ಅಥವಾ ಶಾಸ್ತ್ರ ಪಂಕ್ತಿಗಳಲ್ಲಿ. ಅಂತಂದ್ರೆ ಶ್ರಾವಣ ಮಾಸದ ಪೂರ್ಣಿಮೆಯ ದಿವಸ ನೂತನ ಯಜ್ಞೋಪವೀತವನ್ನ ನಾವು ಧರಿಸುವಾಗ ಅದರ ಜೊತೆಗೆ ಅವರವರ ಮಡದಿಯರಿಗಾಗಿ ಒಂದು ದಾರವನ್ನ ಯಜ್ಞೋಪವೀತದ ಜೊತೆಯಲ್ಲಿಟ್ಟು ಮಂತ್ರಿಸಿ ಅವರಿಗೂ ಧರಿಸುವಂತೆ ನೋಡಿಕೊಳ್ಳಬೇಕಿತ್ತು. ಹಾಗಾಗಿ ಮದುವೆಯ ಮಂಟಪದಲ್ಲಿ ಗಂಡನಿಂದ ಒಂದು ದಾರವನ್ನ ಕಟ್ಟಿಸಿದ್ರು. ಇದು ನೆನಪಿರ್ತದೆ. ಯಾಕಂದ್ರೆ ತೆಗೆದು ಹಾಕಿದ್ದೀರಿ 2 ದಿವಸಕ್ಕೆ, ಅದು ಬಣ್ಣ ಹೋಯ್ತು, ಸೌಂದರ್ಯಕ್ಕೆ ಬಹಳ ಮಾರಕ. ಅದು ನೀವು ತೆಗೆದು ಹಾಕೋದಿಲ್ಲ ಅಂತ ನಿಮ್ಮನೆ ಹಿರಿಯರ ತಂಗಿ ಅದೊಂದು ಅದೆಂತ ಇಟ್ಕೊಂಡೆ ತೆಗೆದಾಕೆ ಮಾಂಗಲ್ಯ ಸರನೆ ಇದ್ದಪ್ಪ ಇನ್ನೆಂಥದ್ದು ಕತೆ ಅಂತ ಕೆಂಪು ನುಗ್ಲು ತೆಗೆದು ಬಿಸಾಕದ ಮೇಲೆ ಮುಗೀತು ಪ್ರಕರಣ, ಹೌದಲ್ವಾ? ಆದ್ರೆ ಅವತ್ತಿನ ದಿವಸ ನಾವು ಮಾಡಬೇಕಾದದ್ದು ಉತ್ಸರ್ಜನ ಉಪಕರ್ಮ ಅಂತ ಎಲ್ಲರೂ ಕರೆದು ಬಿಡ್ತಾರೆ. ಅದು ಯಾರಿಗೂ ಗೊತ್ತೇ ಆಗೋದಿಲ್ಲ, ಹಾಗೊಂದು ಶಬ್ದ ಉಂಟು ಅಂತ. ಅಂದ್ರೆ ಅವತ್ತಿನ ದಿವಸ ನಮ್ಮ ಸಾಕ್ಷಾತ್ ಪಿತೃಗಳಿಗೆ, ನಮ್ಮ ಹಿಂದಿನ ಪಿತೃಗಳಿಗೆ, ದೇವ ಪಂಕ್ತಿಗಳಿಗೆ, ಋಷಿ ಪಂಕ್ತಿಗಳಿಗೆ ಎಲ್ಲರಿಗೂ ಅನ್ನದಿಂದ ನಾವು ಬಲಿ ಇತ್ಯಾದಿಗಳನ್ನು ಇಟ್ಟು ಹವನವನ್ನ ಮಾಡಿ ಯಜ್ಞದಲ್ಲಿ ಯಜ್ಞೋಪವೀತವನ್ನ ದೇವರಿಗೆ ಅರ್ಪಣೆ ಮಾಡಿ ಆನಂತರದಲ್ಲಿ ನಾವು ಯಜ್ಞೋಪವೀತವನ್ನು ಧರಿಸಬೇಕು. ಇದಿಷ್ಟು ವಿಭಾಗಗಳಿದ್ದಾರೆ. ಇದು ಯಾವಾಗ ಮಾಡೋದು? ಅದೇ ನುಗುಲು ಹುಣ್ಣಿಮೆ ಮಾಡೋದು. ಶ್ರವಣ ಕರ್ಮ ಅಂತ ವಿವರಣೆ ಕೊಟ್ಟಿದ್ದಾರೆ. ನೈಮಿತ್ತಿಕ, ಪ್ರತಿ ಹುಣ್ಣಿಮೆ ಮಾಡುವುದಿಲ್ಲ, ಪ್ರತಿ ಹುಣ್ಣಿಮೆ ಮಾಡೋ ಕಾರ್ಯಕ್ರಮ ಅಲ್ಲ. ನುಗುಲು ಹುಣ್ಣಿಮೆಗೆ ಮಾಡಬೇಕಾದಂತಹ ಕಾರ್ಯಕ್ರಮ ಶ್ರಾವಣ ಮಾಸದ ಹುಣ್ಣಿಮೆಯ ದಿವಸ. ಪಂಚಾಂಗದಲ್ಲಿ ವ್ಯತ್ಯಾಸವನ್ನು ಒಂದು ಹಿಂದೆ ಮುಂದೆ ನಡೀತದೆ, ಅದು ಪಂಚಾಂಗದ ವ್ಯವಸ್ಥೆಯಲ್ಲಿ. ಆದ್ರೆ ಸಾಮಾನ್ಯವಾಗಿ ಅಂತಹ ದಿವಸ ಶ್ರವಣ ಕರ್ಮ ಅಂತ ಕರೀತೇವೆ. ಆ ನಂತರದಲ್ಲಿ ಹೇಮಂತ ಪ್ರತ್ಯವರೋಹಣ. ಹೇಮಂತ ಋತುವಿನ 2 ಮಾಸಗಳಲ್ಲಿ, ಋತು ಮಾಸಗಳು ಗೊತ್ತಿದೆ ಅಂತ ಅಂದುಕೊಳ್ಳುತ್ತೇನೆ, ಮತ್ತೆ ವಿವರಣೆ ಬೇಡ. ಯಾಕಂದ್ರೆ ಸಂಕಲ್ಪದ ಕಾರ್ಯಕ್ರಮಗಳು ಬಹಳ ದೀರ್ಘವಾಗಿದ್ದಾವೆ, ಹೌದಲ್ಲ? ಅದ 2 ಮಾಸ ಅಂತಂದ್ರೆ 2 ಹುಣ್ಣಿಮೆ 2 ಅಮಾವಾಸ್ಯೆ ಸಿಕ್ಕಿ ಬಿಡ್ತದೆ. ಆ 2 ಹುಣ್ಣಿಮೆ 2 ಅಮಾವಾಸ್ಯೆಗಳಲ್ಲಿ ವಿಶೇಷವಾಗಿ ದೇವರಿಗೂ ಮತ್ತು ಪಿತೃಗಳಿಗೂ ತರ್ಪಣವನ್ನಿಟ್ಟು ನಾವು ನಮ್ಮ ಜೀವನವನ್ನು ಮಾಡುವುದನ್ನ ಹೇಮಂತ ಪ್ರತ್ಯವರೋಹಣ ಅಂತ ಕರೆದಿದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.